ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ, ಗುಡ್ ಮಾರ್ನಿಂಗ್. ಇದೊಂದು ಮೆಟ್ಲಿಂಗ್ ರಸ್ತೆ. ಈ ಮೆಟ್ಲಿಂಗ್ ರಸ್ತೆ ಆಲ್ಮೋಸ್ಟ್ ಒಂದು 33 ಅಡಿ ರಸ್ತೆ ಇದೆ. ಇದೆಲ್ಲ ಸ್ವಲ್ಪ ಹುಲ್ಲುಗಿಲ್ಲೆಲ್ಲ ಉಟ್ಕೊಂಡಿದೆ ನೋಡಿ. ನೋಡಿ ಇಲ್ಲೆಲ್ಲ ಈ ಕಡೆ ಎಲ್ಲ ಇದೆಲ್ಲ ಕ್ಲೀನ್ ಆಗದೆ ಇರೋದ್ರಿಂದ ಸ್ವಲ್ಪ ರೋಡು ಅಗಲ ಇಲ್ಲ ಅನ್ನೋ ರೀತಿನಲ್ಲಿ ಇದೆ. ಹಳ್ಳಿಯಿಂದನೂ ಇದೇ ಥರ ರಸ್ತೆ ಇದೆ. ಹಳ್ಳಿಯಿಂದ 1 ರಿಂದ 1.5 ಕಿಲೋಮೀಟರ್ ಅಷ್ಟಾಗುತ್ತೆ. ಈ ಒಂದು ರಸ್ತೆಗೆ ಅಂಟ್ಕೊಂಡಂಗಿರ್ತಕ್ಕಂಥ ಈ ಒಂದು ಲ್ಯಾಂಡು, ಈ ಪೇಪರ್ ಏನು ಹಾಕಿದಾರೋ ಈ ಲ್ಯಾಂಡು ಹಣ ಎಷ್ಟು ಕುಂಟೆ? ಇದು 37 ಕುಂಟೆ. 1 ಎಕರೆಗೆ 3 ಕುಂಟೆ ಕಡಿಮೆ ಇದೆ. ಅದರ ಪಕ್ಕದ ಲ್ಯಾಂಡ್ ನೋಡಿ, ಹಲಸಂದಿ ಹಾಕಿದಾರಲ್ಲ, ಅದು ಇವರ ಹಣ್ತಂದಿರ ಆಸ್ತಿಗಳು. ಇದು 37 ಕುಂಟೆ ಬಂದು ಈಸ್ಟ್ ವೆಸ್ಟ್ ಇದೆ. ಈ ಒಂದು ರಸ್ತೆ ಬಂದು ಉತ್ತರ ದಕ್ಷಿಣಾಭಿಮುಖವಾಗಿದೆ. ಅಂದರೆ ಉದ್ದನೂ ಇದೆ, ಅಗಲನೂ ಇದೆ. ಅಂದರೆ ಉದ್ದ ಜಾಸ್ತಿ ಇದೆ, ಈಸ್ಟ್ ವೆಸ್ಟು. ಸೊ ಈ ಒಂದು ಹಗಲನೂ ಅದೇ ನೋಡಿ, ಅಲ್ಲಿಂದ ಇಲ್ಲಿ ತನಕನೂ ಇದೆ. ಆಲ್ಮೋಸ್ಟು ಹಳ್ಳಿಗಳಲ್ಲಿ ಅದ್ವಸ್ತು ಆಗಿರೋದಿಲ್ಲ. ನನಗೆ ಗೊತ್ತಿರೋ ಮಟ್ಟಿಗೆ ಅದ್ವಸ್ತು ರೈತರು ವ್ಯವಸಾಯ ಮಾಡ್ತಕ್ಕಂಥವ್ರು ಯಾರು ರೈತರು ಅದ್ಬಸ್ ಮಾಡಿ ಇಟ್ಕೊಂಡಿರಲ್ಲ. ಅದ್ಬಸ್ ಮಾಡಿದಾಗ ಒಂದಡಿ ಆ ಕಡೆ ಈ ಕಡೆ ಆಗ್ಬೋದು, ಅದು ಬೇರೆ ವಿಚಾರ. ಸಂಪೂರ್ಣ ರೆಡ್ ಸಾಯಿಲು, ಜೊತೆಗೆ ಒಂದೊಂದು ಸಣ್ಣದು ನುರ್ಜುಗಲ್ ಬರ್ತದೆ. ಇದೇ ಥರ ಇದೆ ಲ್ಯಾಂಡು. ಒಂದು ಒಳ್ಳೆ ಬಾಕ್ಸ್ ಪೀಸ್ ಲ್ಯಾಂಡ್ ಅಂತಲೇ ಹೇಳ್ಬೋದು. ಒಂದು ಸ್ಕ್ವೈರ್ ಆಗಿದೆ. ಸೊ ಇದೇ ಊರಿನ ರೈತರಿಂದ ಆಗ್ತಕ್ಕಂಥ ಒಂದು ಆಸ್ತಿ. ಇದೆಲ್ಲ ಆಪೋಸಿಟ್ ಲ್ಯಾಂಡ್ ನೋಡಿ. ಇದು ಆಪೋಸಿಟ್ ಲ್ಯಾಂಡು ನೋಡಿ, ಅಚ್ಚಬಾಳೆ ಹಾಕ್ಕೊಂಡಿದ್ದಾರೆ. ಈಗಾಗಲೇ ಕ್ರಾಪು ಹಾಕ್ತಾ ಇದೆ. ಇಲ್ಲಿ ನೋಡಿ, ಇದೇ ರಸ್ತೆ. ಹೀಗೆ ಹೋದರೆ ಇಲ್ಲಿಂದ ರೈಟ್ಗೆ ಹೋದರೆ ಈ ಗ್ರಾಮದ ಇನ್ನುಳಿದ ರೈತರ ಆಸ್ತಿಗಳಿಗೆ ಹೋಗುತ್ತೆ. ಇಲ್ಲಿಂದ ಎಡಗಡೆಗೆ ಹೋದರೆ ಇನ್ನೊಂದು ರೋಡು, ಅದು ಮತ್ತೆ ಊರಿಗೆ ಹೋಗುತ್ತೆ. ಅಂದರೆ ಈ ಒಂದು ಲ್ಯಾಂಡ್ಗೆ 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ಸ್ವಲ್ಪ ಮಳೆ ಊದಂಥ ಸಂದರ್ಭಕ್ಕೆ ಸ್ವಲ್ಪ ರೋಜ್ಗೆ ಅಂತ ಅನಿಸುತ್ತೆ ವಿನಃ, ಬಟ್ ಆದರೂ ಕೂಡ ಇದು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಒಂದು ರಸ್ತೆ. ಇದು ಕಾಲಕ್ರಮೇಣ ಈ ಒಂದು ರಸ್ತೆ ಡಾಂಬರೀಕರಣ ಆಗೋದ್ರಲ್ಲಿ ಯಾವುದೇ ಥರವಾದ ಅನುಮಾನ ಇಲ್ಲ, ಆಯಿತಾ. ಸೊ ಈ ಲ್ಯಾಂಡು ಹುಲ್ಲಳ್ಳಿಯಿಂದ ಒಂದು 8-8.5 ಕಿಲೋಮೀಟ್ರ್ ಆಗುತ್ತೆ. ಹಳ್ಳಿಗೆ ಒಂದು 7 ಆಗುತ್ತೆ. ಅಲ್ಲಿಂದ ಇಲ್ಲಿಗೆ 1 ರಿಂದ 1.5 ಆಗುತ್ತೆ. ಇದೇ ಲ್ಯಾಂಡು. ಈ ಭಾಗ ನನಗೆ ಗೊತ್ತಿರೋ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲ ನೋಡಿ, ಯಾರು 10 ಕುಂಟೆನೂ ಖಾಲಿ ಇಟ್ಕೊಂಡಿರೋರಿಲ್ಲ. ಎಲ್ಲೋ ಇಲ್ಲೊಂದು ಇರುತ್ತೆ ಅಷ್ಟೇ. ಎಲ್ಲರೂ ಕ್ರಾಪ್ನ ಇಡ್ತಕ್ಕಂಥವ್ರು. ವಿಶೇಷವಾಗಿ ಈ ಭಾಗದಲ್ಲಿ ಬಾಳೆ, ಕಬ್ಬು ಮತ್ತು ಹಲಸಂದೆ ಮತ್ತು ಅವರೆ ಮತ್ತು ಹೀರೆಕಾಯಿ, ಬೆಂಡೆಕಾಯಿ, ನೋಡಿ ಇನ್ನಿತರ ಅದರಲ್ಲೂ ವಿಶೇಷವಾಗಿ ಪಂಪ್ಸೆಟ್ ಮಾಡ್ಕೊಂಡಿರ್ತಕ್ಕಂಥವ್ರು. ಇನ್ನು ಅದರ್ಸು ಈಗ ನೋಡಿ, ಇದೇ ಲ್ಯಾಂಡು, ಈ ಲ್ಯಾಂಡ್ ಏನಿದೆಯೋ ಈ ಲ್ಯಾಂಡು ಬರೀ ಎಂಟಿ ಲ್ಯಾಂಡ್ ಮಾತ್ರ. ಈಗ ಈ ಲ್ಯಾಂಡ್ಗೆ ಬೇರೆ ಅಂದರೆ ಈ ಲ್ಯಾಂಡ್ನವರು, ಆಪೋಸಿಟ್ ಲ್ಯಾಂಡ್ನವರು ವರ್ಷಕ್ಕಿಷ್ಟು ಅಂತ ಹೇಳಿ ಅವ್ರು ಚಾಪಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇವ್ರು ಪಂಪ್ಸೆಟ್ ಮಾಡೋಕ್ಕೆ ಆರ್ಥಿಕವಾಗಿ ಸ್ವಲ್ಪ ಹಿನ್ನಡೆ ಇರೋದ್ರಿಂದ ಸೊ ಈ ಲ್ಯಾಂಡ್ನವ್ರಿಗೆ ವರ್ಷಕ್ಕೆ ಇಷ್ಟು ಅಂತ ನೋಡಿ. ಯಾಕಂದರೆ ಅವರು ಎಲ್ಲ ಒಂದೇ ಊರಿನವರು. ಹಾಗಾಗಿ ನೋಡಿ, ಕೋಕೋನಟ್ಸ್ ನನ್ನ ಪ್ರಕಾರ 2 ವರ್ಷ ಆಗಿದೆ ಅಂತ ಅನಿಸುತ್ತೆ. ಒಳ್ಳೆ ಫಸ್ಟ್ ಕ್ಲಾಸಾಗಿ ಎದ್ದಿದ್ದಾವೆ.
ಸೊ ನೀವು ಕೂಡ ಇದೇ ಥರ ನೀವು ಬೇಕಾದ್ರೆ ಇಟ್ಕೋಬೋದು. ಒಳ್ಳೆ ಎತ್ತರದಲ್ಲಿದೆ, ಎತ್ತರ ಪ್ರದೇಶದಲ್ಲಿದೆ. ಎಷ್ಟೇ ಮಳೆ ಹೋದ್ರೂ ವಿತಿನ್ 5 ನಿಮಿಷಕ್ಕೆ ಹೆಜ್ಜೆ ಹಾಕ್ಕೊಂಡು ಹೋಗ್ಬೋದು, ಆ ಥರ ಇದೆ. ಹಳ್ಳಿಯಿಂದ ನಾನು ಹೇಳ್ದಂಗೆ ಹುಲ್ಲಳ್ಳಿಯಿಂದ ಬಂದರೆ ಸ್ಟಾರ್ಟಿಂಗಲ್ಲೇ ರೈಟ್ ತಕ್ಕಂಡ್ರೆ ಒಂದು ಕಡೆಯಿಂದ ಎಂಟ್ರೆನ್ಸ್ ಇದೆ, ಮತ್ತು ಊರು ಆದಮೇಲೆ ಅಲ್ಲಿಂದ ರೈಟ್ ತಗೊಂಡ್ರೆ ಆ ಕಡೆಯಿಂದನೂ ಎಂಟ್ರೆನ್ಸ್ ಇದೆ. 2 ಕಡೆಯಿಂದ ಎಂಟ್ರೆನ್ಸ್ ಇದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಸರ್.